ಮತ್ತು ಇಲ್ಲಿ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು ಒಂದಿಬ್ಬರು. ಕರೆಕ್ಟಾಗಿ ಮನೆ ಹತ್ರಕ್ಕೆ ಕರ್ಕೊಂಡು ಬಂದರು. ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಹಸ್ಬೆಂಡು ಬಾಯ್ ಮಾಡಿದ್ರು. ಇವ್ರು ಕಾರಲ್ಲಿ ಕರ್ಕೊಬಂದಿದ್ದು ಅನುಕೂಲ ಆಯಿತು. ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಈ ಮಂಚೆಲ್ಲ ತಂದಿಲ್ಲ ಹಾಕಿದ್ದೀವಿ. ಹಳ್ಳಿ ಸೊಗಡಿನ ಊಟ ಅಂತಾರೆ ಅನ್ಬೋದು ಇದನ್ನು. ಎಲ್ರಿಗೂ ನಮಸ್ಕಾರ. ನಾವೀಗ ನಮ್ಮ ಮಧುಗಿರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲಿಂದ ನಾವು ತುಮಕೂರ್ಗೆ ಹೋಗಬೇಕು. ಹಾಗಾಗಿ ಇಲ್ಲಿಗೆ ಬಸ್ಸಿಗೆ ಬಂದ್ವಿ. ನೋಡಿರಿ, ಆಗಲೇ ತುಮಕೂರಿಗೂ ಬಂದುಬಿಟ್ವಿ. ಇದೇ ನಾವು ಮಧುಗಿರಿಯಿಂದ ಇಲ್ಲಿ ತುಮಕೂರಿಗೆ ಬಂದಂಥ ಬಸ್ಸು. ಬಸ್ಸಲ್ಲಿ ತುಂಬ ರಶ್ ಇತ್ತು, ಆದರೂ ಹೇಗೋ ಕಷ್ಟಪಟ್ಟು ಸೀಟ್ ಸಿಕ್ತು. ಇಬ್ಬರು ಕೂತ್ಕೊಳ್ಳೋ ಜಾಗದಲ್ಲಿ 3 ಕೂತ್ಕೊಂಡು ಬಂದ್ವಿ. ಇಲ್ಲಿಂದ ನಾವು ಆಟೋದಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಇದು ನಮ್ಮ ಅತ್ತೆ ಅವ್ರ ಮಗಳು ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಹಾಗಾಗಿ ಪೂಜೆಗೆ ಕರೆದಿದ್ರು, ಅದಕ್ಕೆ ಬಂದ್ವಿ. ಇದು ನೋಡಿರಿ, ತುಮಕೂರಿನ KSRTC ಬಸ್ ಸ್ಟ್ಯಾಂಡು, ಹೊಸದಾಗಿ ಕಟ್ಟಿಸಿರುವಂಥ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕು. ಮತ್ತು ಇಲ್ಲಿ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು ಒಂದಿಬ್ಬರು. ಸಿಕ್ಕಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ನಮಗಂತೂ. ಸಿಕ್ಕಿ ಮಾತಾಡ್ಸೋದಲ್ಲ, ನಿಮಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲಿಂದ ಆಟೋದಲ್ಲಿ ಹೊರಟ್ವಿ. ಇಲ್ಲಿಂದ ಸಿಟಿ ಬಸ್ಗಳೇನೋ ಸಿಗುತ್ತಂತೆ. ಬಟ್ವಾಡಿಯಿಂದ ಮುಂದೆ ಇರೋದು ಅವರ ಮನೆ. ಆದರೆ ನಮಗೆ ಸಿಟಿ ಬಸ್ಗಳಲ್ಲೆಲ್ಲ ಹೋಗಿ ಆ ಕಡೆ ಯಾವತ್ತೂ ಹೋಗೇ ಇಲ್ಲ. ರೂಟ್ ಏನು ಅಂತ ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲದೆ ಇರೋ ಕಡೆ ಹೋಗ್ಬಿಟ್ಟು ಯಾವ ಬಸ್ ಹತ್ತಿ ಎಲ್ಲಿಂದ ಮುಂದ್ಕೋಬೇಕು ಅಂತ ಗೊತ್ತಾಗದೆ ಪರದಾಡೋದ್ಕಿಂತ ಒಂದು 50-100 ಜಾಸ್ತಿ ಆದರೂ ಆಗಲಿ ಪರವಾಗಿಲ್ಲ, ಆಟೋ ಹಿಡ್ಕೊಂಡು ಆಟೋದಲ್ಲೇ ಹೋಗ್ಬಿಡೋಣ ಸೀದಾ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೊರಟ್ವಿ. ನಮ್ಮ ಅತ್ತೆ ಮಗಳು ಇದನ್ನು ಕಳಿಸಿದ್ರು, ಲೊಕೇಶನ್ ಕಳಿಸಿದ್ರು ಮೊಬೈಲ್ಗೆ. ಇವ್ರಿಗೂ ಆಟೋದವ್ರಿಗೂ ಬಟ್ವಾಡಿ ಅಂತ ಗೊತ್ತಿತ್ತು ಅಷ್ಟೇ. ಅಲ್ಲಿಂದ ಮುಂದೆ ಹೆಂಗೆ ಹೋಗಬೇಕು ರೂಟು ಅಂತ ಏನೂ ನಮಗೂ ಗೊತ್ತಿರಲಿಲ್ಲ. ಇಂಥ ಕ್ರಾಸು ಇಂಥ ಇದು ಅಂತ ಲೊಕೇಶನ್ ಕಳಿಸಿದ್ರಲ್ಲ, ಆ ಲೊಕೇಶನ್ ಆನ್ ಮಾಡಿ ಹೇಳ್ತಾ ಇದ್ವಿ ಡೈರೆಕ್ಷನ್ನು. ಅವರು ಆ ಥರ ನಾವು ಹೇಳಿದ ಡೈರೆಕ್ಷನಲ್ಲೇ ಕರ್ಕೊಂಡು ಹೋದರು. ಪೂಜೆ ಇರೋದು ನಮ್ಮ ಅತ್ತೆ ಮಗಳು ಅವ್ರ ಮನೇಲಿ ಅಂತ ಹೇಳಿದ್ನಲ್ಲ. ನಮ್ಮ ಅತ್ತೆ ಮಗಳು ಅಂದರೆ ನಮ್ಮ ಮಾವನ ಮಗಳೇ ಆಗಬೇಕು ಹೇಳಬೇಕು ಅಂದರೆ. ನಮ್ಮ ಅಮ್ಮ ಅವರ ಅಣ್ಣನ ಮಗಳು, ಸೋದರ ಮಾವನ ಮಗಳು. ಅವ್ರಿಗೆ ಮದುವೆ ಆಗಿ ಮಕ್ಕಳು ಎಲ್ಲ ಇದ್ದಾರೆ. ಅವರು ಹೊಸ್ದಾಗಿ ಮನೆಯನ್ನು ತೊಗೊಂಡಿದ್ದಾರೆ, ಬಿಲ್ಡಿಂಗು. ಅದಕ್ಕೋಸ್ಕರ ಆ ಪೂಜೆ ಏನೋ ಮಾಡಿಸ್ತಿದ್ದಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ. ಹಾಗಾಗಿ ಆ ಪೂಜೆಗೆ ಹೋಗ್ತಾ ಇದ್ದೀವಿ. ಲೊಕೇಶನ್ ನೋಡಿಕೊಂಡು ಆಟೋ ಅಣ್ಣನಿಗೆ ಡೈರೆಕ್ಷನ್ ಹೇಳ್ತಾ ಇದ್ವಿ. ಆಟೋ ಅಣ್ಣ ಕರೆಕ್ಟಾಗಿ ಮನೆ ಹತ್ರಕ್ಕೆ ಕರ್ಕೊಂಡು ಬಂದರು. ನೋಡಿರಿ, ಇದೇ ಆ ಬಿಲ್ಡಿಂಗು. ಕೆಳಗಡೆ ಫ್ಲೋರ್ ಏನೋ ಬಾಡಿಗೆ ಕೊಟ್ಟಿದ್ದಾರಂತೆ, ಮೇಲ್ಗಡೆ ಫ್ಲೋರಲ್ಲಿ ಇರೋದವರು. ಪೂಜೆ ಇರೋದು ಮೇಲ್ಗಡೆ ಫ್ಲೋರಲ್ಲಿ. ಹಾಗಾಗಿ ಬಂದ್ವಿ. ಇಲ್ಲಿ ಮೇಲ್ಗಡೆ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ನಾವು, ನಮಗೂ ಗೊತ್ತಿರಲಿಲ್ಲ. ಮೇಲ್ಗಡೆ ಎಲ್ಲ ನಮ್ಮ ರಿಲೇಟಿವ್ಸು ಎಲ್ಲ ಇದ್ರಲ್ಲ, ಅವರೆಲ್ಲ ನೋಡಿ ಮೇಲಕ್ಕೆ ಬರ್ರಿ ಅಂತ ಕರೆದ್ರು. ನಾವು ಕೆಳಗಡೆ ನೋಡ್ತಾ ಇದ್ವಿ ಯಾರು ಇಲ್ವಲ್ಲ ಅಂತ ಮೇಲಕ್ಕೆ ಹೋದ್ವಿ. ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಬರ್ತಿದ್ದಂಗೆ ನಮ್ಮ ಆಂಟಿ ಮಕ್ಕಳು, ನಮ್ಮ ಚಿಕ್ಕಮ್ಮ, ನಮ್ಮ ಮಾವನ ಮಗ ಎಲ್ಲ ಕೂತಿದ್ರು. ಎಲ್ಲರನ್ನೂ ಮಾತಾಡ್ಸಿದ್ವಿ. ಹಾಗೆ ಒಳಗಡೆ ಹೋದರೆ, ಒಳಗಡೆ ಈಗ ತಾನೇ ಸತ್ಯನಾರಾಯಣ ಸ್ವಾಮಿದು ಪೂಜೆ ಮುಗಿದಿತ್ತು. ಪೂಜೆಗೆ ಕೂತ್ಕೋತಾರಲ್ಲ ಗಂಡ ಹೆಂಡ್ತಿ, ಅವರಿಬ್ಬರು ಅಂದರೆ ನಮ್ಮ ಅತ್ತೆ ಮಗಳು ಮತ್ತು ಅವರ ಹಸ್ಬೆಂಡ್ ಇಬ್ಬರೂ ದೊಡ್ಡವ್ರಿಗೆಲ್ಲ ಕಾಲಿಗೆ ಬಿದ್ದೇನೋ ಆಶೀರ್ವಾದ ತೊಗೋಬೇಕಂತಲ್ಲ ಪೂಜೆ ಎಲ್ಲ ಆದಮೇಲೆ. ಆ ಥರ ದೊಡ್ಡವರು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಾ ಇದ್ರು. ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋತಿದ್ರು. ನಮ್ಮ ಅಂಕಲ್ ಇದ್ದರು, ನಮ್ಮ ಚಿಕ್ಕಪ್ಪ ಆಗಬೇಕು, ನಮ್ಮ ತಾಯಿ ಕಡೆ ರಿಲೇಷನ್ ಅವರು ಸಿಕ್ಕಿ ಅಲ್ಲೆಲ್ಲ ಮಾತಾಡ್ಸಿದ್ರು. ನಮ್ಮ ಜಾಣೆ ಮಗಳನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಿದ್ರು ನೋಡ್ರಿ ಅಲ್ಲಿ. ನಾವು ಬರೋ ಅಷ್ಟರಲ್ಲಿ ಪೂಜೆ ಮುಗಿದಿತ್ತು. ಅಂದರೆ ಈಗ ತಾನೇ ಪೂಜೆ ಮುಗಿದು ಎಲ್ಲರೂ ಪ್ರಸಾದ ತೊಗೊಂಡಿದ್ರಂತೆ. ನಾವು ಬರ್ತಿದ್ದಂಗೆ ನಮಗೂ ಹೂವು ಅಕ್ಷತೆ ಎಲ್ಲ ಕೊಟ್ಟರು. ಹೂವು ಅಕ್ಷತೆ ಎಲ್ಲ ಹಾಕಿ ಸತ್ಯನಾರಾಯಣ ಸ್ವಾಮಿಗೆ ಕೈ ಮುಗಿದ್ವಿ. ಹಾಗೆ ಪ್ರಸಾದ ಕೊಟ್ಟರು, ಪ್ರಸಾದ ತೊಗೊಂಡ್ವಿ. ನಮಗೆ ಚಿಕ್ಕಪ್ಪ ಆಗಬೇಕು ಅಂತ ಹೇಳಿದ್ನಲ್ಲ, ಅವರು ನಮ್ಮ ತಾಯಿ ಕಡೆಯಿಂದ ಸಂಬಂಧ. ಇವರೇ ನೋಡಿರಿ, ನಮ್ಮ ಜಾಣೆ ಮಗಳನ್ನ ಮೇಲೆ ಕೂರಿಸ್ಕೊಂಡು ಮಾತಾಡ್ತಿದ್ದಾರಲ್ಲ ಇವರು ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದರು. ನಮ್ಮ ಶ್ರೀಮತಿಯವರು ಪ್ರೆಗ್ನೆಂಟ್ ಆಗಿದ್ದಾಗ ಚೆಕಪ್ಗೆ ಹೋಗ್ತಿದ್ವಲ್ಲ, ಆಗ ಇವರು ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡೋರು. ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ನಮಗೆ ಇದ್ರ ಹಾಸ್ಪಿಟ್ಲು ವಿಷಯದಲ್ಲಿ. ಆಮೇಲೆ ನಮ್ಮ ಶ್ರೀಮತಿಯವರು ನಮ್ಮ ಸಂಪ್ರದಾಯದಂತೆ ನಮ್ಮ ಅತ್ತೆ ಮಗಳು ಮತ್ತು ಅವರ ಹಸ್ಬೆಂಡ್ ಇಬ್ಬರನ್ನು ಕೂರಿಸಿ ಅವ್ರಿಗೆ ಕುಂಕುಮ ಇಟ್ಟು ಅಕ್ಷತೆ ಹಾಕಿ, ಆಮೇಲೆ ಅವ್ರಿಗೆ ಏನೋ ಉಡುಗೊರೆ ಮುಯಿ ತಂದಿದ್ವಲ್ಲ, ಆ ಮುಯಿ ಕೊಟ್ವಿ. ಇದು ನಮ್ಮ ಸಂಪ್ರದಾಯ, ಒಂದು ಆಚರಣೆ ಇದು. ಇದೆಲ್ಲ ಆದಮೇಲೆ ಫೋಟೋ ಸೆಷನ್ ನಡೀತು. ಅಂದರೆ ಫ್ಯಾಮಿಲಿ ಫೋಟೋಗಳು, ಗ್ರೂಪ್ ಫೋಟೋಗಳೆಲ್ಲ ತಕ್ಕೊಂಡಾದಮೇಲೆ ಈಚೆ ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಅಂದರೆ ಇನ್ನೂ ಊಟಕ್ಕೆ ರೆಡಿ ಆಗಿರಲಿಲ್ಲ. ಮೇಲ್ಗಡೆ ಊಟ ಇಡೋದಕ್ಕೆಲ್ಲ ಇನ್ನೂ ಈಗ ತಾನೇ ರೆಡಿ ಮಾಡ್ತಾಯಿದ್ರು. ಇವರು ಇಲ್ಲಿ ಮನೆ ಹತ್ರ ಅಡುಗೆ ಮಾಡ್ತಿರಲಿಲ್ಲ, ಕ್ಯಾಟರಿಂಗ್ನವ್ರಿಗೆ ಆರ್ಡ್ರ್ ಕೊಟ್ಬಿಟ್ಟಿದ್ರು. ಕ್ಯಾಟರಿಂಗ್ನವರೆಲ್ಲ ಈಗ ಊಟ ಮತ್ತು ಇದೇನೋ ಬಾಳೆ ಎಲೆ ಇವನ್ನೆಲ್ಲ ತಂದು ಟೇಬಲೆಲ್ಲ ಹಾಕಿ ರೆಡಿ ಮಾಡಿ ಜೋಡಿಸ್ತಾಯಿದ್ರು. ಅದೆಲ್ಲ ರೆಡಿ ಆದಮೇಲೆ ಬನ್ನಿ ಊಟಕ್ಕೆ, ಎಲ್ಲ ರೆಡಿಯಾಗಿದೆ ಅಂತ ಹೇಳಿದ್ರು.
ಸರಿ ಅಂತ ನಾವು ಊಟಕ್ಕೆ ಹೋದ್ವಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಕ್ಯಾಟರಿಂಗ್ನವರು. ತುಂಬ ಇಷ್ಟ ಆಯಿತು ಊಟ ಎಲ್ಲ ಆದಮೇಲೆ ಮಾಮೂಲಿ ಇನ್ನೇನು ಮತ್ತೆ ರಿಟರ್ನ್ ಗಿಫ್ಟ್ ಕೊಡೋದು, ಅರಿಶಿನ ಕುಂಕುಮ ಕೊಡೋದು ಹೆಂಗಸರಿಗೆ ಇದೆ ಮಾಮೂಲಿ. ಅದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹೊರಟ್ವಿ. ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಹಸ್ಬೆಂಡು ಬಾಯ್ ಮಾಡಿದ್ರು. ಹಾಗೆ ಯಾವಾಗ ಬಂದರೂ ತುಮಕೂರಿಗೆ ಎಸ್ಮಾಲ್ಗೆ ಬರ್ತೀರಾ, ಹಂಗೆ ಹೋಗ್ತೀರಾ, ಮನೆ ಹತ್ರ ಬರೋದೇ ಇಲ್ಲ ಒಂದು ಸಲಿನೂ ಅಂತ ಹೇಳಿದ್ರು. ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ಅಂತ ಹೇಳಿ ಹೊರಟಬೇಕಾದ್ರೆ ಮತ್ತೆ ಬಾಯ್ ಮಾಡಿ ಕಳಿಸ್ಕೊಟ್ರು. ಆಮೇಲೆ ನಾವು ಬರಬೇಕಾದ್ರೆ ಬಸ್ಸಲ್ಲಿ ಬಂದಿದ್ವಿ. ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗಬೇಕಾಗಿತ್ತು, ಆದರೆ ಆ ಕಾರಲ್ಲಿ ಹೋಗ್ತಾ ಇದ್ವಿ. ಈ ಕಾರ್ ಬಂದು ನಮ್ಮ ಅತ್ತೆ ಮತ್ತು ಅವ್ರ ಮಗ ಇಬ್ಬರು ಕಾರಲ್ಲಿ ಬಂದಿದ್ದರು. ನಮ್ಮ ಅತ್ತೆ ಅಂದರೆ ನಮ್ಮ ಮಾವ ಇದ್ದಾರೆ, ನಮ್ಮ ಅಮ್ಮ ಅವರ ಅಣ್ಣ, ನಮ್ಮ ಸೋದರ ಮಾವ ಅವರ ಹೆಂಡ್ತಿ, ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಮಗ ಇವರಿಬ್ಬರು ಬಂದಿದ್ದಾರೆ. ಮತ್ತು ಇಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ರೈಲ್ವೆ ಗೇಟ್ ಸಿಕ್ತು ಅಡ್ಡ. ಅಂದರೆ ನಮ್ಮ ಮಗಳಿಗೆ, ಜಾಣೆ ಮಗಳಿಗೆ ಹೇಳ್ತಾ ಇದ್ದೆ, ನೋಡಿ ಮಗಳೇ ಈ ಥರ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಗೇಟ್ ಹಾಕಿರ್ತಾರೆ, ರೈಲ್ ಬರಬೇಕಾದ್ರೆ ಟ್ರೈನ್ ಬರೋ ಟೈಮಲ್ಲಿ, ಟ್ರೈನ್ ಹೋದ್ಮೇಲೆ ಆ ಗೇಟ್ ಓಪನ್ ಮಾಡ್ತಾರೆ, ಆವಾಗ ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡಬೇಕು, ಟ್ರೈನ್ ಹೋಗೋವರೆಗೂ ಈ ಥರ ಗಾಡಿ ಎಲ್ಲ ಇಲ್ಲೇ ನಿಂತ್ಕೊಂಡಿರಬೇಕು ಅಂತ ಎಲ್ಲ ಹೇಳ್ತಿದ್ದೆ. ಇದು ರೈಲ್ವೆ ಕ್ರಾಸಿಂಗು ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಅದೇ ಚಿಕ್ಕ ಮಕ್ಳಿಗೆಲ್ಲ ಹೋದಾಗ ಅವ್ರು ಏನಾದರೂ ಕ್ವಶನ್ ಕೇಳ್ತಾರೆ, ಇಲ್ಲ ಗೊತ್ತಿಲ್ಲ ಅಂದರೂ ಅವ್ರು ಕೇಳಲಿಲ್ಲ ಅಂದರೂ ನಾವೇ ಆದರೂ ಅದ್ರ ಬಗ್ಗೆ ಅವ್ರಿಗೆ ಹೇಳಬೇಕು, ಸ್ವಲ್ಪ ಜನರಲ್ ನಾಲೆಡ್ಜು ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ಬೇಕು ಅವ್ರಿಗೆ. ಹಾಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ನಮ್ಮ ಜಾಣೆ ಮಗಳು ನಿದ್ದೆನೇ ಮಾಡಿಬಿಟ್ಲು ನೋಡ್ರಿ, ಮಲ್ಕೊಬಿಟ್ಟಿದ್ದಾಳೆ. ನಮ್ಮ ಅತ್ತೆಯವರು ಕಾರಲ್ಲಿ ಬಂದಿದ್ರಲ್ಲ, ನಾವು ವಾಪಸ್ ಹೋಗ್ಬೇಕಾದ್ರೆ ಹೇಗೆ ಬಂದ್ರಿ ಅಂತ ಕೇಳಿದ್ರು. ಬರಬೇಕಾದ್ರೆ ಬಸ್ಸಲ್ಲಿ ಬಂದ್ವಿ ಅಂದ್ವಿ. ಮತ್ತು ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗ್ತೀರಾ ಅಂದರು. ಹೌದು ಅಂದಿದ್ದಕ್ಕೆ, ಬಸ್ಸಲ್ಲೇನು ಹೋಗ್ತೀರಾ, ಕಾರ್ ತೊಗೊಂಬಂದಿದ್ದೀವಿ, ಕಾರಲ್ಲಿ ಬಂದಿದ್ದೀವಿ ಬರ್ರಿ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಕಾರಲ್ಲಿ ಬಂದ್ವಿ. ಸದ್ಯ ಹೆಂಗೋ ಬಸ್ಸಲ್ಲಾದರೆ ಪರದಾಡಬೇಕಿತ್ತು ತುಂಬ, ಇವ್ರು ಕಾರಲ್ಲಿ ಕರ್ಕೊಬಂದಿದ್ದು ಅನುಕೂಲ ಆಯಿತು. ಮತ್ತು ಮನೆ ಹತ್ರ ಬರ್ರಿ ಅಂದರು. ಮಧುಗಿರಿಗೆ ಬಂದಾಗ ಇಲ್ಲ ಸಂಜೆ ಆಗಿಬಿಟ್ಟೈತೆ, ಟೈಮ್ ಆಗುತ್ತೆ, ಹೋಗ್ಬೇಕು, ಹೊಲ್ದ ಹತ್ರ ಮನೆ ಬೇರೆ ಅಂತ ಹೇಳಿದ್ದಕ್ಕೆ ಎಲ್ಲಿಗೆ ಬಿಡಬೇಕು ಅಂತ ಹೇಳಿದ್ರು. ನಮಗೆ ಇಲ್ಲಿ KSRTC ಬಸ್ ಸ್ಟಾಪ್ ಹತ್ರ ಬಿಡಿ ಅಂತ ಹೇಳಿದ್ವಿ. ಅಲ್ಲಿಗೆ ಕರ್ಕೊಬಂದುಬಿಟ್ರು. ಬಿಟ್ಟು ಅವ್ರಿಗೆಲ್ಲ ಬಾಯ್ ಮಾಡಿ, ಮತ್ತು ಇಲ್ಲಿ KSRTC ಬಸ್ ಸ್ಟಾಪ್ ಪಕ್ಕದಲ್ಲಿ ಪಾರ್ಕಿಂಗ್ ಇದೆಯಲ್ಲ, ಆ 2 ವೀಲರ್ ಪಾರ್ಕಿಂಗು, ಅಲ್ಲಿ ಗಾಡಿ ನಿಲ್ಲಿಸಿದ್ವಿ. ಇಲ್ಲಿಗೆ ಬಂದು ಗಾಡಿ ತೊಗೊಂಡು ವಾಪಸ್ಸು ಊರ ಕಡೆ ಹೊರಟ್ವಿ. ಈಗ ಸಂಜೆ ಆಗೈತೆ. ನಮ್ಮ ಶ್ರೀಮತಿಯವ್ರು ನೋಡ್ರಿ, ಅವರೇಕಾಯಿ ಸುಲಿತಾವ್ರೆ. ಅಂದರೆ ಮಧುಗಿರಿಯಿಂದ ಬರಬೇಕಾದ್ರೆ ನಮ್ಮ ಶ್ರೀಮತಿಯವ್ರು ಹೇಳಿದ್ರು, ಮನೆಗೆ ತರಕಾರಿ ಎಲ್ಲ ಖಾಲಿ ಆಗೈತೆ, ಏನಾದರೂ ಸ್ವಲ್ಪ ತರಕಾರಿ ತಗೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ಹಂಗೆ ತರಕಾರಿ ತೊಗೋಬೇಕಾದ್ರೆ ಇಲ್ಲಿ ಅವರೇಕಾಯಿ ಮಾರ್ತಾಯಿದ್ರು ಡುಮ್ಲೆಟ್ ಸರ್ಕಲಲ್ಲಿ. ನಮ್ಮ ಶ್ರೀಮತಿಯವ್ರು ನೋಡಿ ಅವರೇಕಾಯಿ ತೊಗೊಳ್ಳೋಣ ಅಂತ ಹೇಳಿದ್ರು. ನನಗೂ ಇಷ್ಟ ಅವರೇಕಾಳು ಸಪ್ಪನೀರು ಅಂದರೆ ತುಂಬ ಇಷ್ಟ. ಪ್ರತಿ ವರ್ಷ ನಾವು ಬೆಳಿತಿದ್ವಿ, ಆದರೆ ಈ ವರ್ಷ ಮನೆ ಕೆಲಸ ಅದು ಇದು ಹಿಡ್ಕೊಂಡು ಬೆಳೆಯೋಕ್ಕಾಗಲಿಲ್ಲ. ಮತ್ತು ಹೋದ ವರ್ಷ ಅವರೇ ಗಿಡ ಹಾಕಿದ್ವಿ, ಆದರೆ ಅದು ನಮ್ಮ ಕೈಗೆ ಸಿಗಲಿಲ್ಲ, ಬೆಳೆ ಬರಲಿಲ್ಲ. ಹಾಗಾಗಿ ಈ ಸಲ ಏನೋ ಬೆಳೀಲಿಲ್ಲ. ಅವರೇಕಾಯಿ ಇದೆಯಲ್ಲ, ಹೆಂಗೂ ಸಪ್ಪನೀರು ಮಾಡ್ಕೊಂಡು ತಿನ್ನೋಣ ಅಂತೇಳಿ ತರಕಾರಿ ಜೊತೆ ಅವರೇಕಾಯಿ ತಂದ್ವಿ. ನಮ್ಮ ಶ್ರೀಮತಿಯವರು ಅದಕ್ಕೆ ಸಪ್ಪನೀರು ಮಾಡೋಣ ಈಗ ಸಂಜೆ ರಾತ್ರಿ ಊಟಕ್ಕೆ ಅಂತೇಳಿ ಅವರೇಕಾಳು ಸುಲ್ಕೋತಾ ಇದ್ದಾರೆ. ಮತ್ತು ಇಲ್ಲಿ ಮಂಚ ಇದೆ ನೋಡಿ, ಹಿಂದೆ ನಮ್ಮ ಜಾಣೆ ಮಗಳು ಕೂತಿದ್ದಾಳಲ್ಲ, ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಈ ಮಂಚ ಎಲ್ಲ ತಂದಿಲ್ಲ, ಹಾಕಿದ್ದೀವಿ. ಒಳಗಿಡಬೇಕು ಅಂದರೆ ಇದು ಸ್ವಲ್ಪ ಹಳೆ ಥರ ಆಗಿಬಿಟ್ಟಿತ್ತು. ಇದಕ್ಕೆಲ್ಲ ಸ್ವಲ್ಪ ಪಾಲಿಷ್ ಮಾಡಿ, ಹೊಸ ಮನೆ ಒಳಗಿಡಬೇಕಲ್ವ, ಅದಕ್ಕೆ ಸ್ವಲ್ಪ ಪಾಲಿಷ್ ಮಾಡಿ ಹೊಸ ಮನೆ ಒಳಗಿಡಬೇಕಾದ್ರೆ ಒಂಥರ ಹೊಸ ಥರ ಇರಲಿ ಅಂತ ಹಾಗೆ ಈಚೆ ಇಟ್ಟಿದ್ದೀವಿ. ಪಾಲಿಷ್ ಮಾಡೋವರೆಗೂ ಒಳಗಡೆ ಇಡೋದು ಬೇಡ ಅಂತ ಇಲ್ಲಿ ಹಜಾರದಲ್ಲಿ, ಮನೆ ಮುಂದೆ ಶೀಟಡೆ ಹಜಾರದಲ್ಲಿ ಇಟ್ಟಿದ್ದೀವಿ. ಮತ್ತು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ರೂ, ಎಂಥ ಶತ್ರುಗಳಾದರೂ ಕರೀದೇ ಇದ್ರೂ ಗೊತ್ತಾದರೆ ಪೂಜೆ ಆಗ್ತಿದೆ ಅಂತ ಹೋಗ್ಬೇಕಂತೆ. ಅದ್ರ ಬಗ್ಗೆನೇ ನಮ್ಮ ಶ್ರೀಮತಿಯವರು ಹೇಳಿದ್ರು, ಕರೀದೇ ಇದ್ರೂ ಹೋಗ್ಬೇಕು, ಇನ್ನು ಕರೆದ ಮೇಲೆ ಹೋಗದೇ ಇರೋಕ್ಕಾಗುತ್ತಾ, ಹೋಗಿ ಬಂದಿದ್ದೆ ಒಳ್ಳೆಯದು. ಮತ್ತು ಅದೇನೋ ಒಂದು ನಮ್ಮ ಗೃಹ ಪ್ರವೇಶಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಪ್ರಸಾದ ಸಿಕ್ತು, ಮತ್ತು ಇವತ್ತೊಂದು ಸತ್ಯನಾರಾಯಣ ಪೂಜೆ ಪ್ರಸಾದ ಸಿಕ್ತು. ಏನೋ ಒಳ್ಳೆಯದಾಗುತ್ತೆ, ಏನೋ ಅದೃಷ್ಟ ಐತೆ ನಮಗೆ ಅಂತ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದರು. ನೋಡಿರಿ, ನಮ್ಮ ಶ್ರೀಮತಿಯವರು ಸಪ್ಪನೀರಿಗೆ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಸಪ್ಪನೀರು ಕಿವುಚೋದಕ್ಕೆ ಎಲ್ಲ ಆರೋದಕ್ಕೆ ತಣ್ಣಗಾಕೋದಕ್ಕೆ ಇಟ್ಟವ್ರೆ. ಆಮೇಲೆ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಮುದ್ದೆ ಒಯ್ದವ್ರೆ. ಅಂದರೆ ಮುದ್ದೆ ಚೆನ್ನಾಗಿ ಕುದಿಸ್ಬೇಕು, ಬೇಯಿಸ್ಕೋಬೇಕಲ್ವ. ಹಾಗೆ ಮಗಳ ಜೊತೆನೂ ಮಾತಾಡ್ತಾ ಇದ್ದಾರೆ. ಹೆಣ್ಮಕ್ಳು ಒಂದೇ ಸಲ 3-4 ಕೆಲಸ ಮಾಡೋವಷ್ಟು ಶಕ್ತಿ ಇರುತ್ತೆ ಅವ್ರಿಗೆ. ಈ ಸಪ್ಪನೀರು ಅಂದರೆ ನಮ್ಮ ಹಳ್ಳಿ ಕಡೆ ಮಾಡೋವಂಥ ಸ್ಪೆಷಲ್. ಅದರಲ್ಲೂ ಹಸಿ ಕಾಳು ಕಾಲದಲ್ಲಂತೂ ಎಲ್ಲರ ಮನೇಲೂ ವಾರಕ್ಕೆ 3 ದಿನ ಇದನ್ನೇ ಮಾಡ್ತಾರೆ. ಈ ಸಪ್ಪನೀರಿಗೆ ಟೊಮೊಟೊ ಹಣ್ಣಿಗಿಂತ ಇನ್ನೂ ಹಸಿ ಹುಣಸೆಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿ ಹುಣಸೆಕಾಯಿ ತರೋದು ಮರ್ತೋಗ್ಬಿಟ್ಟೆ. ಎಲ್ಲ ತಣ್ಣಗಾಕೋದಕ್ಕೆ ಇಟ್ಟಿದ್ರಲ್ಲ ಆರೋದಕ್ಕೆ,
ಅದೆಲ್ಲ ಆರ್ಕೊಂಡ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಕಿವುಚಿದ್ರು. ನಮ್ಗೆ ಕಿವುಚಬೇಕು ಕೈಯಲ್ಲಿ, ಯಾಕೆ ಅಂದರೆ ಅದು ಕೈಯಲ್ಲಿ ಕಿವುಚಿದ್ರೇ ರುಚಿ. ಸ್ಮ್ಯಾಶ್ ಮಾಡೋರು ಇರುತ್ತಲ್ಲ, ಅದೇನೋ ಸ್ಮ್ಯಾಶ್ ಮಾಡೋದು ಮಸಾಗುಂಡು ಏನೋ ಹೇಳ್ತಾರೆ, ಅದು ತೊಗೊಂಡು ಇದು ಮಾಡ್ಬೋದು. ಆದರೆ ಎಲ್ಲರೂ ಕೈಯಲ್ಲೇ ಅದನ್ನು ಕಿವುಚೋದು. ಅವ್ರ ಕೈಯಲ್ಲಿ ಪ್ರೀತಿ, ಮಮತೆ, ಅಕ್ಕರೆ, ವಾತ್ಸಲ್ಯ ಅದೇನೇನೋ ಇರುತ್ತಲ್ಲ, ಉಪ್ಪು ಹುಳಿ ಖಾರದ ಜೊತೆ ಅದು ಎಲ್ಲ ಬೆರೆತು ಆ ಸಪ್ಪನೀರು ಇನ್ನೂ ಜಾಸ್ತಿ ರುಚಿಯಾಗುತ್ತೆ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ಹಾಗಾಗಿ ಎಲ್ಲರೂ ನಮ್ಮ ಕಡೆ ಕೈಯಲ್ಲೇ ಕಿವುಚೋದು ಸಪ್ಪನೀರನ್ನ. ನೋಡಿರಿ, ನಮ್ಮ ಶ್ರೀಮತಿಯವರು ಮುದ್ದೆ ಕಟ್ತಾವ್ರೆ. ಸಪ್ಪನೀರು ಮುದ್ದೆ ಒಳ್ಳೆ ಕಾಂಬಿನೇಷನ್ನು. ಹಳ್ಳಿ ಸೊಗಡಿನ ಏನದು ಆಹಾರ, ಹಳ್ಳಿ ಸೊಗಡಿನ ಊಟ ಅಂತಾರೆ ಅನ್ಬೋದು ಇದನ್ನು. ಬಿಸಿ ಬಿಸಿ ಮುದ್ದೆ ಜೊತೆ ಸಪ್ಪನೀರು, ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಹಸಿ ಕಾಳು ಸಖತ್ತಾಗಿರುತ್ತೆ. ಇವತ್ತಿನ ಊಟ ಮಧ್ಯಾಹ್ನ ನೋಡ್ರಿ, ಮಧ್ಯಾಹ್ನ ಹಬ್ಬದ ಊಟ, ಒಳ್ಳೆಯ ಊಟ. ಈಗ ರಾತ್ರಿ ಹಳ್ಳಿ ಸೊಗಡಿನ ಊಟ. ಚೆನ್ನಾಗಿತ್ತು ಇವತ್ತಿನ ದಿನ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.